ಹವ್ಯಾಸಿ ಹಿರಿಯ ರಂಗನಟ ಸಿಎಸ್ ರಾಮಕೃಷ್ಣ ಅವರ ನೆನಪಿನಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಸಾಹೇಬರ ಸರ್ಕೀಟು ನಾಟಕವನ್ನು ಫೆಬ್ರವರಿ 9ರ ಸಂಜೆ 6:30 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಎಸ್ಪಿ ಶಂಕರೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಹೇಬರ ಸರ್ಕೀಟು ಎಂಆರ್ ಶ್ರೀನಿವಾಸಮೂರ್ತಿ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿ ಆಧಾರಿತ ನಾಟಕವಾಗಿದೆ ಎಂದರು. ನಾಟಕವನ್ನು ಮೈಸೂರು ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಉದ್ಘಾಟಿಸುವರು. ಮಿತ್ರ ಫೌಂಡೇಶನ್ನ ವಿಜಯ ರಾಮೇಗೌಡ ಅಧ್ಯಕ್ಷತೆ ವಹಿಸುವರು. ಮೀಲ್ ಕಾರ್ಡ್ನ ಪ್ರಸನ್ನ ಸಂಚಿಕೆ ಬಿಡುಗಡೆ ಮಾಡುವರು. ಮುಖ್ಯ ಅತಿಥಿಗಳಾಗಿ ಮೈಶುಗರ್ ಮಾಜಿ ಅಧ್ಯಕ್ಷ ಬಿಸಿ ಶಿವಾನಂದ, ಅಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು, ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ನ ಎಂಡಿ ಡಾಕ್ಟರ್ ಕೆ ಚಂದ್ರಶೇಖರ್ ಭಾಗವಹಿಸಲಿದ್ದು, ಮಮತಾ ರಾಮಕೃಷ್ಣ, ಶಕುಂತಲಾ ಚಂದ್ರಶೇಖರ್, ಮಂಜುಳಾ ಕಾಂತರಾಜ್, ಮಾಲತಿ ರವಿಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ಸಾಹೇಬರ ಸರ್ಕಿಟ್ ಅಂತ ಹೇಳಿ ಒಂದು ನಾಟಕ. ಆ ನಾಟಕದ ಎಲ್ಲ ಕಲಾವಿದರು ಕೂಡ ಮಂಡಿದವರೇ. ನಮ್ಮದೇ ತಂಡ, ಕರ್ನಾಟಕ ಸಂಘದ ತಂಡ, ಸಾಹೇಬರ ಸರ್ಕಿಟ್ ಅನ್ನೋ ಹೆಸರಿನ ನಾಟಕವನ್ನು ಪ್ರದರ್ಶನಕ್ಕೆ ಅಣಿಗೊಳಿಸಿದ್ದೇವೆ. ಸಾಹೇಬರ ಸರ್ಕಿಟ್ ಹೆಸರು ಹೊಸದಾದ್ರೂ ಅದರ ಮೂಲ ಕೃತಿ ಎಂಆರ್ ಶ್ರೀ ಹೆಸರು ಕೇಳಿರ್ತೀರಿ. ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ 3 ಶ್ರೀಗಳಿದ್ದಾರೆ: BM ಶ್ರೀ, ತೀನಂ ಶ್ರೀ ಮತ್ತು ಎಂಆರ್ ಶ್ರೀ. ಎಂಆರ್ ಶ್ರೀನಿವಾಸಮೂರ್ತಿ ಅಂಥೇಳಿ ಅವರದೊಂದು ಅತ್ಯಂತ ಜನಪ್ರಿಯವಾದ ಒಂದು ಪುಸ್ತಕ ಇದೆ, ರಂಗಣ್ಣನ ಕನಸಿನ ದಿನಗಳು ಅಂತ. ಬಹುತೇಕ ನಮ್ಮೆಲ್ಲರ ಪ್ರೌಢಶಾಲಾ ಪಠ್ಯ ಪುಸ್ತಕಗಳಲ್ಲಿ ಅವ್ರದ್ದೊಂದು ಭಾಗ ಅವಶ್ಯಕವಾಗಿರ್ತಾಯಿತ್ತು. ಬೋರ್ಡ್ ಒರೆಸುವ ಬಟ್ಟೆ ಇತ್ಯಾದಿಗಳು. ರಂಗಣ್ಣನ ಕನಸಿನ ದಿನಗಳನ್ನು ಆಧರಿಸಿ ಈ ನಾಟಕವನ್ನು ರೂಪಿಸಿದ್ದೇವೆ. ಎಂಆರ್ ಶ್ರೀ ಅವ್ರ ಬಗ್ಗೆ ಅವಶ್ಯಕ ನಾವು ಗಮನಿಸ್ಕೋಬೇಕಾದದ್ದು, ಅವರು ಅಧ್ಯಾಪಕ ವೃತ್ತಿಯಲ್ಲಿ ಇದ್ದವರು. 1915ರಲ್ಲೇ ಅವರು ಸ್ನಾತಕೋತ್ತರ ಶಿಕ್ಷಕ ತರಬೇತಿಯನ್ನು ಪಡೆದು ಶಿಕ್ಷಣ ವಿಭಾಗದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲೂ, ಆಗ ಮಂಡ್ಯ ಜಿಲ್ಲೆ ಇರಲಿಲ್ಲ, ಮಂಡ್ಯದ ಪ್ರದೇಶದಲ್ಲೂ ಅವರು ಶಿಕ್ಷಣದ ಪರಿವೀಕ್ಷಕರಾಗಿ, ಎಜುಕೇಷನಲ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡಿದವರು. ರಂಗಣ್ಣನ ಕನಸಿನ ದಿನಗಳು ಭಾಳ ವಿಶೇಷ ಏನು ಅಂತಂದರೆ, ಆ ಇಡೀ ಕಥಾನಕ ನಮ್ಮ ಪಾಂಡವಪುರ, KR ಪೇಟೆಯ ಹಳ್ಳಿಗಳಿಗೆ ಸಂಬಂಧಪಟ್ಟ ಪ್ರಾಥಮಿಕ ಶಿಕ್ಷಣದ ಕಥೆಯನ್ನು ಅದು ಅನಾವರಣ ಮಾಡ್ತಾ ಹೋಗ್ತದೆ. 1920-25 ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಶಿಕ್ಷಕರ ಸ್ಥಿತಿಗತಿಗಳೇನಿತ್ತು, ವಿದ್ಯಾರ್ಥಿಗಳ ಸ್ಥಿತಿಗತಿ, ಮೇಷ್ಟ್ರುಗಳ ಸ್ಥಿತಿಗತಿ ಏನಿತ್ತು, ಭಾಳ ಲವಲವಿಕೆಯ ಅತ್ಯಂತ ಆಹ್ಲಾದಕಾರಿಯಾದ ಬರಹ ಅದು. ಇವುಗಳನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಂಟಿ ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ, ಇದನ್ನು ಉದ್ಘಾಟನೆ ಮಾಡ್ತಾರೆ. ಮಿತ್ರ ಫೌಂಡೇಶನ್ ಮೈಸೂರಿನ ವಿಜಯ ರಾಮೇಗೌಡರು ಸಂಚಿಕೆಯನ್ನು ಬಿಡುಗಡೆ ಅಧ್ಯಕ್ಷತೆ ವಹಿಸ್ತಾರೆ. ವೀಲ್ ಕಾರ್ಡ್ ಬೆಂಗಳೂರಿನ ಪ್ರಸನ್ನ ಅವರು ಇದರ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅತಿಥಿಗಳಾಗಿ ನಮ್ಮದೇ ಗೆಳೆಯರಾದಂಥ ಶಿವಾನಂದ್ ಅವರು, KT ಹನುಮಂತ್ ಅವರು, ಕೆ ಚಂದ್ರಶೇಖರ್ ಅವರು, MD ತಾರಾ ಡಯಾಗ್ನೋಸ್ಟಿಕ್, ಇದರದ್ದು ಮಾಹಿತಿಗಳು ಇನ್ವಿಟೇಷನಲ್ಲಿದೆ. ಇವರುಗಳೆಲ್ಲ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಇರುತ್ತೆ. ಕೇವಲ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಮುಗಿಸಿ 7:15 ವೇಳೆಗೆ ನಿಶ್ಚಿತವಾಗಿ ನಾಟಕವನ್ನು ಪ್ರದರ್ಶನವನ್ನು ಪ್ರಾರಂಭಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ HD ಸೋಮಶೇಖರ್, ನಿರ್ದೇಶಕ ನಾಗಪ್ಪ, ಬಾಲಕೃಷ್ಣ, ಉದಯ್ ಶಂಕರ್ ಉಪಸ್ಥಿತರಿದ್ದರು.